ಎಲ್ಲರಿಗೂ ನಮಸ್ಕಾರಗಳು. ದ್ವಿತೀಯ PUC ಭೂಗೋಳಶಾಸ್ತ್ರದ ಯೂಟ್ಯೂಬ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಮಾದೇಶ ಎಂ. ಸರ್ಕಾರಿ MGSV ಪದವಿ ಪೂರ್ವ ಕಾಲೇಜು ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ದ್ವಿತೀಯ PUC ಪಠ್ಯಕ್ರಮವನ್ನು ಅಭ್ಯಾಸ ಮಾಡಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೇನೆ. ಸೊ ಈ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವಂಥದ್ದು, ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿಯಾಗಿ ನಾವು ತಯಾರಿ ಆಗಬೇಕು ಅನ್ನುವಂತಹ ಪೂರ್ವ ಸಿದ್ಧತೆ ಬಹಳ ಅತ್ಯಗತ್ಯ. ಸೊ ಈ ವರ್ಷ ನಿಮಗೆಲ್ರಿಗೂ ತಿಳಿದಿರೋ ಹಾಗೇ ನಮ್ಮ ಒಟ್ಟಾರೆ ಪಠ್ಯಕ್ರಮದಲ್ಲಿ ಪಠ್ಯ ವಸ್ತುವಿನಲ್ಲಿ 30% ಕಡಿತ ಆಗಿದೆ. ಸೊ ಆ ಕಡಿತ ಆಗಿರುವಂತಹ ಪಠ್ಯ ವಸ್ತುವಿಗೆ ತಕ್ಕಂತೆ ಇಲಾಖೆಯಿಂದಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಸೊ ಅದರಲ್ಲಿ ಹಿಂದಿನ ತರಗತಿಯಲ್ಲಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳು, ಅವುಗಳಿಗೆ ಉತ್ತರವನ್ನು ಬಹಳ ವಿವರವಾಗಿ ನೀವು ಅಭ್ಯಾಸವನ್ನು ಮಾಡಿದ್ದೀರಿ. ಸೊ ಈಗಿನ ತರಗತಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 5 ವಿಭಾಗವನ್ನು ನಾವು ನೋಡ್ತೇವೆ. 5 ಮೇನ್ಸ್, 5 ಮುಖ್ಯ ಭಾಗಗಳು ಇದ್ದಾವೆ. ಸೊ ಫಸ್ಟ್ ಮೇನ್ ಏನು ಬರುತ್ತೆ ಅಂದರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು, ಅಂದರೆ 1 ಮಾರ್ಕ್ಸ್ ಕ್ವಶನ್ ಬರ್ತವೆ. ಸೊ ಫಸ್ಟ್ ಮೇನಲ್ಲಿ 1 ಅಂಕದ 10 ಪ್ರಶ್ನೆಗಳು ಇರ್ತವೆ. ಸೊ 10 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೀಬೇಕಾಗ್ತದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಚಾಯ್ಸಸ್ ಅಥವಾ ಆಯ್ಕೆಗಳು ಇರೋದಿಲ್ಲ. ನಂತರ ಸೆಕೆಂಡ್ ಮೇನ್ ಬಂದರೆ ಸೊ ಇದರಲ್ಲಿ 12 ಪ್ರಶ್ನೆಗಳು ಇರ್ತವೆ. ಸೊ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕಾದಂತಹ ಪ್ರಶ್ನೆಗಳು 10. ಸೊ 12 ಪ್ರಶ್ನೆ ಇರ್ತದೆ, 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇನ್ನು 2 ಪ್ರಶ್ನೆ ಆಯ್ಕೆಗಳು. ಸೊ 2 ಆಯ್ಕೆಗಳ ಪ್ರಶ್ನೆಗಳು ಇರ್ತದೆ. ನಂತರ ಥರ್ಡ್ ಮೇನ್, ಸೊ 3ನೆಯ ಒಂದು ಮುಖ್ಯ ಭಾಗಕ್ಕೆ ಬಂದರೆ ಇದರಲ್ಲಿ 12 ಪ್ರಶ್ನೆಗಳು ಇರ್ತವೆ. ಸೊ ಫಸ್ಟ್ ಮೇನಲ್ಲಿ 1 ಅಂಕದ ಪ್ರಶ್ನೆ, ಸೆಕೆಂಡ್ ಮೇನಲ್ಲಿ 2 ಅಂಕದ 10 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಆನಂತರ ಈ 3ನೆಯ ಮೇನ್ಗೆ ಬಂದರೆ ಸೊ ಈ ಥರ್ಡ್ ಮೇನಲ್ಲಿ ಸೊ 5 ಅಂಕದ ಪ್ರಶ್ನೆಗಳು ಇರ್ತವೆ. ಸೊ 5 ಅಂಕದ ಪ್ರಶ್ನೆಗಳು 12 ಪ್ರಶ್ನೆಯನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೀರಿ. ಸೊ ಇಲ್ಲಿ ಉತ್ತರವನ್ನು ಬರಿಬೇಕಾದಂತಹ ಪ್ರಶ್ನೆಗಳು ಎಷ್ಟು ಅಂದರೆ 8 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಸೊ 5 ಅಂಕದ 8 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಒಟ್ಟು 12 ಪ್ರಶ್ನೆಗಳು ಇರ್ತವೆ, 4 ಪ್ರಶ್ನೆಗಳು ಚಾಯ್ಸ್, ಆಯ್ಕೆಗಳ ಪ್ರಶ್ನೆ 4 ಇರ್ತವೆ. ಸೊ ಆನಂತರ ಫೋರ್ತ್ ಮೇನ್ ಬಂದರೆ ಸೊ ಇದರಲ್ಲಿ 2 ಪ್ರಶ್ನೆಗಳಿರ್ತವೆ. ಸೊ ಇದರಲ್ಲಿ 1 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕು. ಇಲ್ಲಿ 1 ಪ್ರಶ್ನೆಗೆ 10 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಸೊ ಅದೇ ರೀತಿ ಫಿಫ್ತ್ ಮೇನ್, ಲಾಸ್ಟ್ ಮೇನ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಭಾಗ ಇದು. ಸೊ ಇಲ್ಲಿ ಗ್ರಾಫ್ಸ್ ಇರ್ತದೆ. ಸೊ ಇಲ್ಲಿ ಪ್ರಮುಖವಾಗಿ ನಮ್ಮ ಪಠ್ಯಕ್ರಮದಲ್ಲಿ 3 ರೀತಿಯಾದಂತಹ ಒಂದು ಗ್ರಾಫನ್ನು, ಚಾರ್ಟನ್ನು ನಾವು ನೋಡ್ತೇವೆ. ಸೊ ಅದು ಲೈನ್ ಗ್ರಾಫು, ಬಾರ್ ಗ್ರಾಫು ಮತ್ತು ಪೈ ಚಾರ್ಟ್. ಸೊ ಈ 3 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ಸೊ 1ಕ್ಕೆ 10 ಅಂಕ. ಸೊ ನೀವು 2ನ್ನು ಬರೀಬೇಕು, ಅಂದರೆ ಫಿಫ್ತ್ ಮೇನ್ಗೆ 20 ಮಾರ್ಕ್ಸ್ ಅಲಾಟ್ ಆಗಿದೆ. ಸೊ 3 ಪ್ರಶ್ನೆಗಳಿರ್ತವೆ ಗ್ರಾಫು ಮತ್ತು ಚಾರ್ಟ್ಗೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಯಾವುದಾದ್ರೂ 2ನ್ನು ಆಯ್ಕೆ ಮಾಡಿಕೊಂಡು ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 1 ಪ್ರಶ್ನೆಗೆ 10 ಅಂಕ, ಒಟ್ಟಾರೆ 20 ಅಂಕ ಈ ಫಿಫ್ತ್ ಮೇನಲ್ಲಿ ನಿಗದಿಯಾಗಿದೆ. ಸೊ ಈ ರೀತಿಯಾಗಿ ಇಡೀ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು 5 ಭಾಗಗಳಾಗಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ. ಆ ಫಿಫ್ತ್ ಮೇನಲ್ಲಿ ಒಂದು ವೇಳೆ ಏನಾದರೂ ಅಂಧ ವಿದ್ಯಾರ್ಥಿಗಳು ಇದ್ದರೆ ಈ ಗ್ರಾಫು ಮತ್ತು ಪೈ ಚಾರ್ಟಿನ ಬದಲು ಅವರಿಗೆ ಬದಲಿ ಪ್ರಶ್ನೆಗಳನ್ನು ಕೂಡ ನೀಡಲಾಗಿರ್ತದೆ. ಸೊ ಈ ಬದಲಿ ಪ್ರಶ್ನೆಗಳು ಗ್ರಾಫು ಮತ್ತು ಚಾರ್ಟ್ ಏನೋ ಒಂದು ಪ್ರಶ್ನೆಗಳು ಬರ್ತದೋ ಅದರ ನಂತರದಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಎಂಬುದಾಗಿಯೇ ನಮೂದಾಗಿ ಅದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಪ್ರಶ್ನೆ ಪತ್ರಿಕೆ 5 ವಿಭಾಗವನ್ನು ಒಳಗೊಂಡಿರೋದನ್ನು ನಾವು ನೋಡಬಹುದು. ಸೊ ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಪರಿಷ್ಕೃತ
ಕಡಿತಗೊಂಡ ಪಠ್ಯಕ್ರಮ 2020-21. ಅಂದರೆ ಈ ಕಡಿತಗೊಂಡಿರುವಂತಹ ಪಠ್ಯಕ್ರಮ ಈ ವರ್ಷಕ್ಕೆ ಮಾತ್ರ, ಅಂದರೆ 2020 ಮತ್ತು 2021ಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರುವಂಥದ್ದು. ಸೊ ಅದರಲ್ಲಿ ಈಗ ಫಸ್ಟ್ ಮೇನ್ ಬರೋಣ. ಫಸ್ಟ್ ಮೇನ್ ಈಗಾಗಲೇ ಹೇಳಿದಾಗೆ ಈ ಫಸ್ಟ್ ಮೇನಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕಾಗ್ತದೆ. ಸೊ ಫಸ್ಟ್ ಕ್ವಶನ್, ಆಂಥ್ರೋಪೋಜಿಯೋಗ್ರಫಿ ಗ್ರಂಥವನ್ನು ಬರೆದವರು ಯಾರು? Who wrote the book ಆಂಥ್ರೋಪೋಜಿಯೋಗ್ರಫಿ? ಆಂಥ್ರೋಪೋಜಿಯೋಗ್ರಫಿ ಗ್ರಂಥವನ್ನು ಬರೆದವರು ಯಾರು? ಸೊ ಇದಕ್ಕೆ ಉತ್ತರ ಫ್ರೆಡ್ರಿಚ್ ರಾಡ್ಜಲ್. ಈ ಗ್ರಂಥವನ್ನು ಬರೆದವರು ಮಾನವ ಭೂಗೋಳ ಶಾಸ್ತ್ರದ ಪಿತಾಮಹನಾದಂತಹ ಫ್ರೆಡ್ರಿಚ್ ರಾಡ್ಜಲ್ ರವರು. ನಂತರ ಸೆಕೆಂಡ್ ಕ್ವಶನ್, ಸಿಹಿ ನೀರಿನ ಮೀನುಗಾರಿಕೆ ಎಂದರೇನು? ವಾಟ್ ಈಸ್ ಫ್ರೆಶ್ ವಾಟರ್ ಫಿಶರಿಂಗ್? ಸಿಹಿ ನೀರಿನ ಮೀನುಗಾರಿಕೆ ಎಂದರೇನು? ಸೊ ನೋಡಿ, ಬಹಳ ಸರಳವಾದಂತಹ ಉತ್ತರ ಇದು. ಒಳನಾಡಿನ ಸಿಹಿ ನೀರಿನ ಭಾಗಗಳಾದ ಕೊಳ, ಕೆರೆ, ನದಿ, ಸರೋವರ ಮೊದಲಾದವುಗಳಲ್ಲಿ ಜಲಚರಗಳ ಸಂಗ್ರಹಣೆ ಅಥವಾ ಮೀನುಗಳ ಸಂಗ್ರಹಣೆಯೇ ಸಿಹಿ ನೀರಿನ ಮೀನುಗಾರಿಕೆ. ಸೊ fresh water fishing is nothing but catching of fishes in pond, tank, river and lakes etc. So it is called ಫ್ರೆಶ್ ವಾಟರ್ ಫಿಶರಿಂಗ್. ನಂತರ ಮೂರನೆಯ ಪ್ರಶ್ನೆ, ಈಶಾನ್ಯ ರಾಜ್ಯಗಳಲ್ಲಿ ಸ್ಥಳಾಂತರ ಬೇಸಾಯವನ್ನು ಏನೆಂದು ಕರೆಯುವರು? ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಸ್ಥಳಾಂತರ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಸೊ ಇದು ಮೂರನೆಯ ಪ್ರಶ್ನೆ. ಇನ್ ದ ಸ್ಟೇಟ್ಸ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ವಾಟ್ ಈಸ್ ನೋನ್ ಆಸ್ ಶಿಫ್ಟಿಂಗ್ ಕಲ್ಟಿವೇಶನ್? ಸ್ಥಳಾಂತರ ಬೇಸಾಯವನ್ನು ಈಶಾನ್ಯ ರಾಜ್ಯದಲ್ಲಿ ಏನಂತ ಕರೀತಾರೆ? ದ ಆನ್ಸರ್ ಈಸ್ ಝೂಮ್ ಅಥವಾ ಝೂಮಿಂಗ್ ಅಂತ ಕೂಡ ಇದನ್ನು ಕರೀಬೋದು. ನಂತರ ನಾಲ್ಕನೆಯ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು 2011 ಸೆನ್ಸಸ್? ಸೊ ಇದಕ್ಕೆ ಉತ್ತರ 121.01 ಕೋಟಿಗಳು ಅಥವಾ 121 ಕೋಟಿ ಅಂತ ಬರೆದ್ರೂ ತಪ್ಪಿಲ್ಲ. ಒಟ್ಟು ಜನಸಂಖ್ಯೆ, ಭಾರತದ ಒಟ್ಟು ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 121 ಕೋಟಿಗಳು ಅಥವಾ 121 crores. ನಂತರ ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಪ್ಯಾಡಿ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ? ಭಾರತದಲ್ಲಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು? ದ ಆನ್ಸರ್ ಈಸ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳ ರಾಜ್ಯ ಅತಿ ಹೆಚ್ಚು ಭತ್ತವನ್ನು ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇದೆ. ನಂತರ ಆರನೆಯ ಪ್ರಶ್ನೆ, ಹತ್ತಿ ಬೆಳೆಗೆ ಬೇಕಾಗುವಂತಹ ಪ್ರಮುಖ ಮಣ್ಣು ಯಾವುದು? ವಿಚ್ ಈಸ್ ದ ಸಾಯಿಲ್ ರಿಕ್ವೈರ್ಡ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಟನ್? ಹತ್ತಿ ಬೆಳೆಗೆ ಅಗತ್ಯವಾದಂಥ ಅತಿ ಹೆಚ್ಚು ಸೂಕ್ತವಾದಂಥ ಮಣ್ಣು ಯಾವುದು ಅಂತ. ಸೊ ಇದಕ್ಕೆ ಉತ್ತರ ಕಪ್ಪು ಮಣ್ಣು ಅಥವಾ ಬ್ಲ್ಯಾಕ್ ಸಾಯಿಲ್. ಇದು ಹತ್ತಿ ಬೆಳೆಗೆ ಬಹಳ ಹೆಚ್ಚು ಸೂಕ್ತವಾಗಿದೆ. ನಂತರ ಏಳನೇ ಪ್ರಶ್ನೆ, ಕಬ್ಬಿಣಾಂಶವುಳ್ಳ ಖನಿಜಗಳಿಗೆ ಒಂದು ಉದಾಹರಣೆ ಕೊಡಿ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಫರಸ್ ಮೆಟಲ್. ಸೊ ಇಲ್ಲಿ ಕಬ್ಬಿಣಾಂಶವುಳ್ಳ ಖನಿಜಗಳಿಗೆ ಒಂದು ಉದಾಹರಣೆ ಕೇಳಿದೆ. ಭಾರತದಲ್ಲಿ ಕಬ್ಬಿಣಾಂಶವನ್ನು ಹೊಂದಿರುವಂತಹ ಕಬ್ಬಿಣಾಂಶವುಳ್ಳ 2 ಪ್ರಮುಖ ಖನಿಜಗಳು ಬರ್ತವೆ. ಒಂದು ಕಬ್ಬಿಣದ ಅದಿರು ಐರನ್ ಓರ್ ಮತ್ತು ಇನ್ನೊಂದು ಮ್ಯಾಂಗನೀಸ್. ಸೊ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರೆದ್ರೆ ಸಾಕು. ಕಬ್ಬಿಣದ ಅದಿರನ್ನು ಬರೀಬೋದು ಅಥವಾ ಮ್ಯಾಂಗನೀಸ್, ಎರಡರಲ್ಲಿ ಒಂದನ್ನು ಬರೆಯಬಹುದು. ನಂತರ 8ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ಪ್ರದೇಶ ಯಾವುದು? ವಿಚ್ ಇಸ್ ದ ಓಲ್ಡೆಸ್ಟ್ ಇಂಡಸ್ಟ್ರಿಯಲ್ ರೀಜನ್ ಆಫ್ ಇಂಡಿಯಾ? ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ಪ್ರದೇಶ ಯಾವುದು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ. ಹೂಗ್ಲಿ ಕೋಲ್ಕತ್ತಾ ರೀಜನ್ ಇದು ಭಾರತದಲ್ಲಿಯೇ ಅತ್ಯಂತ ಹಳೆಯದಾದಂತಹ ಕೈಗಾರಿಕಾ ಪ್ರದೇಶವಾಗಿದೆ. ಆಫ್ ಮಾಡಿ. ಆಯಿತು, 8 ಪ್ರಶ್ನೆ. ಇದು ಪ್ರಶ್ನೆ ಬರ್ಕೊಂಡು ಮಾಡದೆ ಹಿಂಸೆ.